ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾರೇ ನಿಮ್ಮವರು? ಆಲ್ರೆಡಿ ಮದ್ವೆ ಆಗಿ 8 ಸತ್ತಿರೋರು ನೀವು. ನೀವದ್ ಯಾವ ಧೈರ್ಯದ ಮೇಲೆ ನನ್ನ ಮದ್ವೆ ಆಗ್ತೀಯ ಅಂತ ಕೇಳಿದ್ರಿ? ಪ್ರೀತಿಸಿ ಮದ್ವೆ ಆಗಿದೆ ಹೆಂಡತಿ ಸತ್ ಕೆಲವೇ ತಿಂಗಳಿಗೆ ಇನ್ನೊಬ್ಬಳನ್ನ ಮದ್ವೆ ಆಗ್ಬೇಕು ಅಂತ ಅದ್ ಹೇಗ್ರಿ ಅನ್ಕೊಂಡ್ರಿ? ಯಾರಿಗೆ ಹೇಳಿದ್ದು ನಿಮ್ ಹೆಂಡತಿ ಹೃದಯ ನನ್ನ ಹತ್ರ ಇದೆ ಅಂತ? ಇನ್ನೊಂದ್ಸಲ ನೀವಾಗ್ಲಿ ನಿಮ್ ಚೇಲಗಳಾಗ್ಲಿ ಹೆಂಡತಿ ಹೃದಯ ಅನ್ಕೊಂಡು ಇರಿಟೇಟ್ ಮಾಡ್ಕೊಂಡು ಬಂದ್ರು ನಾನ್ ಸುಮ್ಮನೆ ಇರಲ್ಲ. ಸಿರಿ, ನೀನ್ ಬೇಜಾರು ಮಾಡ್ಕೋಬೇಡ ಕಣಪ್ಪ. ಆ ಹುಡುಗಿ ದಿಢೀರಂತ ಹಿಂಗೆ ಯಾಕೆ ಮಾಡೋದು ನನಗೂ ಗೊತ್ತಾಯ್ತಿಲ್ಲ. ಅವಳ ಕಣ್ಣಾಗೆ ನಿನ್ ಮ್ಯಾಗ ಪಿರಿತಿದ್ದು ತಿಟ್ವೆ. ಇದೆಲ್ಲ ನೋಡಿರೆ ಇಲ್ಲಿ ಏನೋ ನಡೆದೈತೆ ಅನ್ನಿಸ್ತೈತೆ. ಅದನ್ನೆಲ್ಲ ನಾವು ನಿಧಾನವಾಗಿ ತಿಳ್ಕೊಳಮ್ಮ. ಸದ್ಯಕ್ಕೆ ನೀನು ಸಂಕಟ ಪಡಬೇಡ ಕಣಪ್ಪ. ಇಷ್ಟೆಲ್ಲ ಆದ್ಮೇಕು ಹೆಂಗವ ಸಂಕಟ ಪಡೆದ ಸುಮ್ಕಿರಲ್ಲ. ಆ ಹುಡುಗಿ ನನ್ನ ಮದುವೆ ಆಗಿ ಒಪ್ಪಲಿಲ್ಲ ಅನ್ನೋ ಬೇಸರಕ್ಕಿಂತ ತಾವು ಆಡಿದ ಮಾತಿಗೆ ಸಾನೇ ಬೇಸರ ಆಗೋಯ್ತವ. ಕಣಪ್ಪ, ನಂತವು ಆಟೆಯ ಶಾನ ಒಲ್ಟಾಗಿ ಮಾತಾಡ್ಬಿಟ್ಟು ಹೊಂಟೋದ್ಲು. ಬರೀ ಹೊರಟ ಮಾತಾಡ್ಬಿಟ್ಟು ಹೋಗೋಣ. ಆದ್ರೆ ನಂತವ ಹೃದಯನೇ ಚೂರಾಗಂಗೆ ಮಾತಾಡ್ಬಿಟ್ಟು ಹೋಗೋಣವ. ಅಲ್ಲ, ನಾನು ಎಂಡ್ರಿಲ್ಲ ಅನ್ನೋ ಕಾರಣಕ್ಕೆ ಅವಳು ನಮ್ಮ ಮದುವೆ ಆಗೋಂತ ಕೇಳೋದು. ನಾನು ಹೊರಟ ರೌಡಿ ಕಲ್ಬಂಡೆ ಹಿಂಗೆಲ್ಲ ಏನೇ ಹೇಳಿದ್ರು ನನಗೇನು ಅನಿಸ್ತಾ ಇದ್ದಿಲ್ಲವ. ಆದರೆ ದುಡ್ಡು ಅಧಿಕಾರ ಅದೇ ಅನ್ನೋ ಅಹಂಕಾರದಾಗೆ ನಾನು ಅವಳನ್ನ ಪಡ್ಕೊಳಕ್ ನೋಡ್ತಾ ಏನಂತೆ. ನಾನು ಆಟೋನ್ ಕೆಟ್ಟವನವ? ಅಯ್ಯಯ್ಯೋ, ನೀನು ಕೆಟ್ಟವನಲ್ಲ ಕಣಪ್ಪ. ಆ ಹುಡುಗಿ ಒಬ್ಬರು ಇರ್ತಾವ, ಒಂದೊಂದು ಹೇಳ್ತಾವಳೆ. ಇಲ್ಲೋಡು, ಇದಕ್ಕೆಲ್ಲ ನೀನು ತಲೆ ಕೆಡಿಸ್ಕೊಬೇಡ ಕಣಪ್ಪ. ಇಲ್ಲವ, ಯಾವಾಗ ನಮ್ಮ ಹೃದಯ ಅವಳ್ತಾವ ಇಲ್ಲ ಅಂತ ಹೇಳಿದ್ಲೋ ಆವಾಗೇ ನನ್ನ ತಲೆ ಕೆಟ್ಟೋಯ್ತು. ಏನ ದುಡ್ಡಿನ ಆಸೆಗೆ ಹೃದಯ ದಿಸದಾಗೆ ಅವಳು ಅವ್ರ ಅಪ್ಪಯ್ಯ ಸುಳ್ಳು ಹೇಳೋರು ಅಂತ ಗೊತ್ತಾಗಿದ ತಕ್ಷಣ ನನ್ನ ಜೀವನೇ ಹೊಂಟೋಯ್ತವ. ನಮ್ಮ ಹೃದಯ ದಿಸದಾಗೆ ನಾನು ಎಲ್ಲರೂ ಮೋಸ ಮಾಡಕ್ಕೆ ನೋಡಿದ್ರು ಅಂತ ನೆನ್ಸ್ಕೊಂಡ್ರೆ ನಂಗೆ ಬೇಸರ ಆಯ್ತೈತವ. ಒಂಥರ ನನ್ನ ಬದುಕಿದ್ದು ಸತ್ತಾಗ ಅನಿಸ್ತೈತೆ. ಅಯ್ಯೋ, ಅಂತ ಮಾತೆಲ್ಲ ಆಡ್ಬೇಡ ಕಣಪ್ಪ. ಇಲ್ಲಿ ಈ ಇಸಿದಾಗೆ ಎಲ್ಲೋ ತಪ್ಪಾಗದೆ. ಎಲ್ಲೇನು ತಪ್ಪಾಯ್ತೋ ಗೊತ್ತಿಲ್ಲವ. ಆದರೆ ನನ್ನಿಂದ ಮಾತ್ರ ಚಹಾನೇ ದೊಡ್ಡ ತಪ್ಪಾಗೋಯ್ತು. ನನ್ನ ಜೀವನ ಮಡ್ಕೊಂಡಿರೋ ನನ್ನ ಬಂಗಾರನ ಮನಸ್ಸಿಗೆ ಸಾಲೆ ನೋವು ಕೊಟ್ಬಿಟ್ಟ ಕಣವ. ಹೃದಯಕ್ಕೋಸ್ಕರ ಸಾನೆ ಅಮರ್ಬಿಟ್ಟೆ. ಸಿರಿ, ನೀನು ಹಿಂಗೆಲ್ಲಾನು ಅಂದ್ಕೋಬೇಡ ಕಣಪ್ಪ. ನೀನು ಹೊಳ್ತಿದ್ರೆ ನೋಡು ನಂಗೂ ಒಳ ಬರ್ತದೆ. ಇಲ್ಲಿ ನೋಡು, ನೀನು ಅಮ್ಮವ್ರ ಮನ್ಸಿಗೆ ನೀನು ಬೇಕು ಅಂತ ಏನೋ ನೋವು ಮಾಡಿಲ್ವಲ್ಲ, ಯಾಕೆ ನೊಂದ್ಕತೀಯ? ಬೇಕು ಅಂತನೋ ಬೇಡ ಅಂತನೋ ಒಟ್ನಲ್ಲಿ ತೆಪ್ಪಾಗಿತ್ತಂತೂ ತಿಟನೇ ಅಲ್ವೇನವ. ನಾನು ಆ ಹುಡುಗಿ ಹಿಂದೆ ಬಿದ್ದಿದ್ದೆ ನಮ್ಮ ಹೃದಯ ಸಿಗ್ತದೆ ಅನ್ನೋ ಒಂದೇ ಒಂದು ಸ್ವಾರ್ಥಕ್ಕೆ. ಆದರೆ ಆ ಹುಡುಗಿ ನನ್ನ ತೆಪ್ಪು ತಿಳ್ಕೊಬಿಟ್ರು. ಸಿರಿ, ಆ ಹುಡುಗಿ ತವ ನಾನು ಇನ್ನೊಂದ್ಕಿಂತ ಮಾತಾಡಿ ನೋಡ್ತೀನಿ. ಬೇಡವ, ನಮ್ಮ ಹೃದಯನೇ ಅವಳ್ತಾವ ಇಲ್ಲ ಅಂದ್ಮೇಕೆ ಅವಳ್ತಾವ ಮಾತಾಡಿ ಏನು ಪ್ರಯೋಜನ ಇಲ್ಲ. ಹಂಗಲ್ಲಪ್ಪ ಸಿರಿ. ಬೇಡವ, ಈಶನ್ ಇಲ್ಲೇ ಬಿಟ್ಬಿಡು. ಇನ್ಮ್ಯಾಕೆ ಈಶ ಮಾತಾಡಿದ್ರೆ ನಮ್ಮವ್ರ ಮೇಲೆ ಕಾಣೆ. ಈಗಾಗಲೇ ಮಾಡಿರೋ ತಪ್ಪಿಗೆ ಬಂಗಾರ ಅಂತ ಹೋಗಿ ಸಮಯ ಕಳ್ಬೇಕು. ಸರಿ, నేను ಬರ್ತೀನಿ. ಏನವ ಸ್ನೇಹ, ಇನ್ನೂ ನನ್ನ ಮೇಲೆ ಕೋಪವೇ? ಅಲ್ಲ, ನಿಮ್ಮ ಅಪ್ಪಯ್ಯ ಏನು ಮಾಡಿದ್ರು ಅದೆಲ್ಲ ನೀನು ಒಳ್ಳೇದಕ್ಕೆಯ. ಇನ್ನೂ ನನ್ನ ಮೇಲೆ ಕೋಪವಾ? ನೀವೇ ತಾನೆ
ನಮ್ಮ ಅಪ್ಪನ ತಲೆ ಕೆಡಿಸಿ ಇಷ್ಟೆಲ್ಲ ಮಾಡಿಸಿದ್ದು. ಏಯ್ ಏನು ಮಾತಾಡ್ತಾ ಇದೀಯಾ? ಅಯ್ಯೋ ಇರ್ಲಿ ಬಿಡೋಣ, ನಿಮ್ಮ ಮಗಳಿಗೆ ನನ್ನ ಮ್ಯಾಗ ಕೋಪ ಅನ್ಸುತ್ತೆ, ಅದಕ್ಕೆ ಹಂಗೆ ಹೇಳ್ತಿರೋದು. ಪಾಪ ವಯಸ್ಸಿಗೆ ಬಂದಿರೋ ಹುಡುಗಿ, ಅವಳು ಕಂಟಿಮ್ಯಾಗೆ ಆಸೆ ಇಟ್ಕೊಂಡಿದ್ಲೋ ಏನೋ. ಬಿಡು ಸ್ನೇಹ, ನೀನು ಕೋಣೆ ಒಳಗಡೆ ಹೋಗಿ ವಿಶ್ರಾಂತಿ ತಗೋ. ಹೋಗು ಹೋಗು. ಅಮ್ರೆ, ನೀವು ಹೇಳಿದ್ರಿ ಅಂತ ಇಷ್ಟೆಲ್ಲ ಮಾಡಿದ್ದೀರಿ. ಅನ್ನ ಹಾಕಿದ ಮನೆಯಿಂದ ನಿಷ್ಠೂರ ಮಾಡಿಕೊಂಡು ಇಷ್ಟು ದೂರ ಬಂದಿದ್ದೀನಿ. ಎಲ್ಲ ಸರಿ ಹೋಗುತ್ತಲ್ವಾ? ಅಯ್ಯೋ ಇದೆಲ್ಲ ತಾತ್ಕಾಲಿಕ ಆಟೆಯ. ಈಗ ನೀನೇನು ಆ ಪುಟ್ಟಕ್ಕನ ಹತ್ರ ದ್ವೇಷ ಕಟ್ಕೊಂಡು ಹೊರಗೆ ಬಂದಿಲ್ಲ ತಾನೆ. ನಿನ್ನ ಮಗಳು ಭವಿಷ್ಯಕ್ಕೋಸ್ಕರ ಇಷ್ಟೆಲ್ಲ ಮಾಡಿರೋದು. ಅದ್ರಲ್ಲಿ ಯಾವ ತಪ್ಪು ಇಲ್ಲ. ಈಗ ಆ ಕಂಟಿ ನಿನ್ನ ಮಗಳಿಂದ ದೂರ ಆಗಿ ನಿನ್ನ ಮಗಳಿಗೆ ಬೇರೆ ಮದುವೆ ಆಗಲಿ, ಆಮ್ಯಾಕೆ ನಾನೇ ನಿನ್ನ ಪುಟ್ಟಕ್ಕಂತಾವ ಕರ್ಕೊಂಡೋಗಿ ಸಮಯ ಕೇಳಿ ನಿಮ್ಮಿಬ್ರು ಒಂದು ಮಾಡ್ತೀನಿ. ಏನೋ ಅಮ್ಮರೆ, ನಮ್ಗೆ ಅನ್ನ ಹಾಕಿದವರು ನಮಗೆ ತಪ್ಪು ತಿಳ್ಕೊಂಡೆ ಇದ್ರೆ ಸಾಕು. ಅಣ್ಣ, ನಾನು ಇವನಿ ಅಂತ ಹೇಳಿಲ್ವೇ, ನಾನು ಎಲ್ಲ ಸರಿ ಮಾಡ್ತೀನಿ. ಆಮೇಲೆ ಸ್ನೇಹ ನೋಡಕ್ಕೆ ಬಂದಿದ್ನಲ್ಲ ಹುಡುಗ ಸಂಜಯ್, ಅವ್ನಿಗೆ ಈಗಲೇ ಫೋನ್ ಮಾಡಿಬಿಟ್ಟು ನಾಳೆ ನಮ್ಮ ಮನೆಗೆ ಬರೋಕ್ಕೆ ಹೇಳು. ಇಲ್ಲೇ ನಮ್ಮ ಮನೆಯಾಗೇನ ತಟ್ಟೆ ಬದಲಾಯಿಸ್ಕೊಳ್ಳೋ ಶಾಸ್ತ್ರ ಮಾಡಿಬಿಡುವ. ಸರಿ ಅಮ್ಮರೆ. ವಸು, ಇದೇನವ ಹಂಗೆ ನೋಡ್ಕೊಂಡು ನಿಂತ್ಕೊಂಡೆ? ಅವ್ವ, ಇವತ್ತು ಅಣ್ಣ ಒಂದೊಳ್ಳೆ ವಿಷಯ ತರ್ತಾನೆ. ಯಾಕಂದರೆ ಅಣ್ಣ ಇವತ್ತೊಂದು ಹುಡುಗಿಗೆ ಪ್ರಪೋಸ್ ಮಾಡಕ್ಕೆ ಹೋಗಿದ್ದಾನೆ. ಆ ಹುಡುಗಿನೂ ಪ್ರಪೋಸ್ನ ಒಪ್ಕೋತಾಳೆ ಅನಿಸ್ತಿದೆ. ಏನಣ್ಣಯ್ಯ, ದ್ವಾರಗೈ ಹಣ್ಣ ಆಯ್ತಾ? ಯಾಕಣ್ಣಯ್ಯ ಒಂಥರ ಇದೆಯಾ? ಕಂಟಿ, ನಿಂತ ಬಸಿ ಮಾತಾಡಬೇಕು. ಮಾತಾಡೋಕೆ ಇನ್ನೇನು ಉಳ್ದಿಲ್ಲ ಕಣವ. ನೀನು ಕೊಟ್ಟು ಗಡುವನ್ನ ಮೀರ್ಬಿಟ್ಟೆ. ಇನ್ಮ್ಯಾಕೆ ನೀನು ಯಾರನ್ನ ಮದುವೆ ಆಗೋಂತೀಯೋ ಮತ್ತೆ ಹುಡ್ಗಿನ ಮದುವೆ ಐತಿ. ಇದೇನವ ಅಣ್ಣಯ್ಯ ಹೀಗೆ ಹೇಳೋಗ್ತಿದ್ದಾನೆ? ಕಂಟಿ ಯೋನೆ ಮಾಡಿದ್ರು ಸ್ಯಾನು ಯೋಚನೆ ಮಾಡಿನೇ ನಿರ್ಧಾರ ತಗೊಂಡಿರ್ತಾನೆ. ರಾಧನೆ ನಮ್ಮ ಮನೆ ಸೊಸೆ ಅಂತ ಅದ್ಯಾವ್ರೆ ಬರೆದ ಮ್ಯಾಕೆ ಅದನ್ನ ಯಾರಿಂದಲೂ ತೆಪ್ಸಕ್ಕಾಗಕ್ಕಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.